ಚೇಂಜ್ ಮಾಡಿದಾಗ ಸೆಂಟೆನ್ಸ್ಗಳು ಯಾವ ಥರ ಚೇಂಜ್ ಆಗುತ್ತೆ ಅಂತ ಫಸ್ಟ್ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳು ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಓಕೆ, ಈಗ ಫಸ್ಟ್ there are varieties of sentence. Okay, what is a sentence? Sentence is a group of words which gives you full meaning. ಅರ್ಥ ಆಯ್ತಾ? Sentence is a group of words which gives you full meaning. That is called sentence. ನಾನು ಇದನ್ನ ಡೀಟೇಲ್ ಹೇಳ್ತಾ ಇಲ್ಲ, ಹಿಂದೆ ನೀವು ನೋಡಿದ್ದೀರಾ. ಸೊ ಇದರಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸ್ ಗಳ ಹೋದಾಗ ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ರೆಡಿ? ಅಸರ್ಟಿವ್ ಸೆಂಟೆನ್ಸ್. ಈ ಅಸರ್ಟಿವ್ ಸೆಂಟೆನ್ಸ್ ಯೂಶುವಲ್ ಆಗಿ ಹೌದು, ನೀವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಚೇಂಜ್ ಮಾಡಿದಾಗ 4 ವೆರೈಟೀಸ್ ಆಫ್ ಸೆಂಟೆನ್ಸ್ ಗಳು ನೋಡ್ತೀರಾ. ಒಂದು ಅಸರ್ಟಿವ್, ಇನ್ನೊಂದು ಇಂಟ್ರೋಗೇಟಿವ್, ಇನ್ನೊಂದು ಇಂಪರೇಟಿವ್, ಇನ್ನೊಂದು ಎಕ್ಸ್ಕ್ಲಮೇಟರಿ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಚೇಂಜ್ ಮಾಡಿದಾಗ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು, ಇದು ಅಸರ್ಟಿವಾ, ಇದು ಇಂಟ್ರೋಗೇಟಿವಾ, ಇದು ಎಕ್ಸ್ಕ್ಲಮೇಟರಿನಾ, ಇದು ಇಂಪರೇಟಿವಾ ಅಂತ. ಹಾಗಾಗಿ ಹೇಗಿರುತ್ತೆ ಅದನ್ನ ಹೇಗೆ ಮಾಡೋದು, ರೂಲ್ಸ್ಗಳನ್ನ ಹೇಳ್ಬಿಡ್ತೀನಿ ಇಲ್ಲಿ. ಹಾಗಾಗಿ ಫಸ್ಟ್ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಹಿಂದೆ ನೋಡಿದ್ದೀರಾ, ಯೂಶುವಲಿ ದೇರ್ ವಿಲ್ ಬಿ ಎ ಫುಲ್ ಸ್ಟಾಪ್, ದೇರ್ ವುಡ್ ಬಿ ಎ ಫುಲ್ ಸ್ಟಾಪ್, ಡಿಕ್ಲರೇಷನ್ ಅಂತ ಇರುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್. ಉದಾಹರಣೆಗೆ ರಾಧಾ said to children. ಏನು? You have helped me a lot ಅಂತ ಹೇಳಿ. ಇಲ್ಲಿ ನೋಡಿ ಒಂದೇ ಒಂದು ಸೆಂಟೆನ್ಸ್ ತೋರಿಸ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ? ಯು ಹ್ಯಾವ್ ಹೆಲ್ಪ್ಡ್ ಮೀ, ಇದು ಡೈರೆಕ್ಟ್ ಸ್ಪೀಚ್ ಗೊತ್ತು, ಇದು ರಿಪೋರ್ಟಿಂಗ್ ಸ್ಪೀಚ್, ಇದು ರಿಪೋರ್ಟೆಡ್ ಸ್ಪೀಚ್. ಸರಿಯಾಗಿ ನೋಡ್ಕೊಳ್ಳಿ. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಏನೇನಾಗುತ್ತೆ ಅಂತ ಯೂಶುವಲ್ ಆಗಿ ನೀವು ಫೈಂಡ್ ಔಟ್ ಮಾಡಬೇಕು. ಸರ್ ದೇರ್ ಇಸ್ ಎ ಫುಲ್ ಸ್ಟಾಪ್, ಹೌದಾ? ಸೊ ಇದೇನ್ ಮಾಡೋದು, ಮಾಮೂಲಿಯಾಗಿ ತೋರಿಸಿದ್ದೀನಿ. ಉದಾಹರಣೆಗೆ ರಾಧಾ ಏನ್ ಮಾಡ್ಬೇಕಿದು, ಟೋಲ್ಡ್ ಮಾಡಬಹುದು, ಟೋಲ್ಡ್ ಚಿಲ್ಡ್ರನ್. ಆಮೇಲೆ ದಟ್ ಯು ಅಂದರೆ ಯಾರು? ನಾನು ಹೇಳಿದೆ ನಿಮಗೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ರಾಧಾ ಇದ್ದಾಳೆ, ಅಲ್ಲಿ ಚಿಲ್ಡ್ರನ್ ಇದ್ದಾರೆ. ಇಲ್ಲಿ ರಾಧಾ ಹೇಳ್ತಿರೋದು ನೀವು, ನೀವು ಅರ್ಥ ಮಾಡ್ಕೋಬೇಕು. ನಾನು ಯು ಅನ್ನೋದು ಪ್ಲೂರಲ್ ಇದೆ, ಸಿಂಗ್ಯುಲರ್ ಇದೆ ಹೇಳಿದ್ದೀನಿ ನಾನು. ಸಿನ್ಸ್ ಚಿಲ್ಡ್ರನ್ ಇಸ್ ದೇರ್, ಹಾಗಾಗಿ ಯು ಅಂದ್ರೆ ಚಿಲ್ಡ್ರನ್ ಅಂದ್ರೆ ನೀವು ಅಂದ್ರೆ ಏನಾಗುತ್ತೆ, ಅವರು. ಅರ್ಥ ಆಗ್ತಿದ್ಯಾ? ಈಗ ರಾಧಾ, ಚಿಲ್ಡ್ರನ್ ಅಂದ್ರೆ ನೀವು ಅಂದ್ರೆ ಚಿಲ್ಡ್ರನ್, ಥರ್ಡ್ ಪರ್ಸನ್ ನಾವೇನ್ ಅಂತೀವಿ, ಯು ಅಂದ್ರೆ ದೇ ಆಗುತ್ತೆ. ನನಗೆ ಅಂದ್ರೆ ಯಾರಿಗೆ? ರಾಧಳಿಗೆ ಅಂದ್ರೆ ಅವಳಿಗೆ. ಸರಿನಾ? ಚೇಂಜ್ ಮಾಡೋಣ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಚೇಂಜ್ ಮಾಡಿದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ರಾಧಾ ಟೋಲ್ಡ್ ಚಿಲ್ಡ್ರನ್ ದಟ್, ಯು ಅಂದ್ರೆ ದೇ, ಹ್ಯಾಡ್ ಇರೋದು ಹ್ಯಾಡ್, ಹೆಲ್ಪ್ಡ್ ಯಾಕೆಂದ್ರೆ ಇದು MEP ಪಾಸ್ಟ್ ಟೆನ್ಸ್ ಅಲ್ಲ, ಹೆಲ್ಪ್ಡ್ ಎಲ್ಲ. ಅರ್ಥ ಆಗ್ತಿದ್ಯಾ? ಸೊ ಇದೇ ನಾವು ನೆಗೆಟಿವ್ ಮಾಡೋಣ. ಸಪೋಸ್ ಇದೇ ನೆಗೆಟಿವ್ ಮಾಡೋಣ, ಇಲ್ಲಿಗೆ ಹೋಗೋಣ. ಉದಾಹರಣೆಗೆ ದ ಲೆಕ್ಚರರ್ said to Usha, you have not written my notes. ಕಾಣಿಸ್ತಾ ಇದೆಯಾ? ರಿಟರ್ನ್ ಮೈ ನೋಟ್ಸ್. ರೆಡಿ? the lecturer said to Usha, you have not written my notes ಅಂತ ಹೇಳ್ಕೊಡ್ತೀರಾ ಹೇಗೆ ಅಂತ? ದಿ ಲೆಕ್ಚರರ್, ಇದು ಫುಲ್ ಸ್ಟಾಪ್ ಸೆಂಟೆನ್ಸ್. ದಿ ಲೆಕ್ಚರರ್ ಇದ್ರ ಬದಲಿಗೆ ಅಥವಾ ಇದನ್ನೇ ಇಟ್ಕೋಬಹುದು, ಅದೇ ಸೇಮ್. ಲೆಕ್ಚರರ್ ಟೋಲ್ಡ್ ಉಷಾ ದಟ್, ಯು ಅಂದ್ರೆ ಯಾರು? ನೀನು ಅಂದ್ರೆ ಅವಳು, ಗೊತ್ತಾಯ್ತಲ್ಲ? ಶಿ. ಹ್ಯಾವ್ ಇರೋದು ಹ್ಯಾಡ್, ನಾಟ್ ರಿಟರ್ನ್. ಆಮೇಲೆ ಮೈ ನೋಟ್ಸ್ ಅಂದ್ರೆ ಯಾರ್ದು? ಲೆಕ್ಚರರ್, ಹಿಸ್ ನೋಟ್ಸ್.
ಅರ್ಥ ಆಯ್ತಾ? ಅಥವಾ ಇನ್ನೊಂದು ತೋರಿಸ್ಲಾ? ಇದು ಒಂದನೇ ಎಕ್ಸಾಂಪಲ್, ಇದು ಎರಡನೇ ಎಕ್ಸಾಂಪಲ್. ಈಗ ಮೂರನೇ ಎಕ್ಸಾಂಪಲ್ ತಗೋಣ. ಉದಾಹರಣೆಗೆ Usha said it to Kumar, I do not help you. I do not help you. ಇದು ಫುಲ್ ಸ್ಟಾಪ್ ಸೆಂಟೆನ್ಸ್. ಚೇಂಜ್ ಹೇಳ್ಕೊಡ್ತೀರಾ ಹೇಗೆ ಅಂತ ನೋಡ್ತಿದ್ದೀರಾ? ಎಸ್, ಹೇಳಿ. ಉಷಾ told Kumar that I ಅಂದ್ರೆ ಯಾರು? I ಅಂದ್ರೆ ಉಷಾ. She do not ಪಾಸ್ ಮಾಡಿದಾಗ did not ಆಗುತ್ತೆ. ಗೊತ್ತು ತಾನೆ? do not ಇರೋದು did. ಹೆಲ್ಪ್ ಇರೋದು ಹೆಲ್ಪ್ ಕೂಡ ಆಗತ್ತಾ? ಆಗಲ್ಲ. ಯಾಕೆ ಅಂದ್ರೆ ಒಂದ್ಸತಿ ಪಾಸ್ಟ್ ಆದ್ಮೇಲೆ ಅದರ ನೆಕ್ಸ್ಟ್ ವರ್ಡ್ ಪಾಸ್ಟ್ ಆಗಲ್ಲ. ಹೆಲ್ಪ್ ಯು ನನಗೆ ಅಂದ್ರೆ ಯಾರಿಗೆ? ಸಾರಿ, ಐ ಡು ನಾಟ್ ಹೆಲ್ಪ್ ಯು ನಿನಗೆ ಅಂದ್ರೆ ಯಾರಿಗೆ? ಕುಮಾರ್ಗೆ ಅಂದ್ರೆ ಅವನಿಗೇನು. ಸೊ ದಿಸ್ ಈಸ್ ಅಸರ್ಟಿವ್ ಸೆಂಟೆನ್ಸ್. ಹೇಗೆ ಚೇಂಜ್ ಮಾಡೋದು, ನೆಗೆಟಿವ್ ಎಲ್ಲದೂ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಇದು ಸೆಂಟೆನ್ಸ್ ಗಳಲ್ಲಿ ಅಸರ್ಟಿವ್ ಅಲ್ಲಿ ಇದೇ ಇದ್ದಾರೆ. ಓಕೆ.